ಹಾಯ್ ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನನ್ನ ದಿನ ಸ್ಟಾರ್ಟ್ ಆಗೋದೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡೋದ್ರಿಂದ. ನಾನು ಡೈಲಿ ಎದ್ದೋಳೋದು ಬಂದು ಬೆಳಗ್ಗೆ 4:45 ಅಥವಾ 5 ಗಂಟೆಗೆ. ಇನ್ನು ನೋಡ್ತಿರ್ಬೋದು. ಸೊ ಬೆಳಗ್ಗೆ ಮುಂಜಾನೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಸ್ವಲ್ಪ ಜನಕ್ಕೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಉತ್ತರನ ಇವತ್ತು ಕೊಡ್ತಾಯಿದ್ದೀನಿ. ಹೆಣ್ಮಕ್ಳು ಆಗಿದ ತಕ್ಷಣ ಮನೇಲಿ ಅಥವಾ ಮನೆಯವ್ರ ಜವಾಬ್ದಾರಿ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳನ್ನ ಸಾಕಕ್ಕೆ ಯೋಗ್ಯತೆ ಇಲ್ದಿರ ಮಕ್ಕಳನ್ನ ಎಲ್ಲೋ ಬಿಟ್ಟು ಅಥವಾ ಮಕ್ಕಳಿಗೆ ಗಂಡನಿಗೆ ಮನೇಲಿ ಏನೋ ಮಾಡ್ದಿರ ದುಡಿಯೋಕ್ಕೆ ಹೋಗ್ತಾರೆ ಅಂತ ಸ್ವಲ್ಪ ಜನ ಮಾತಾಡ್ತಾರಲ್ಲ, ಅವ್ರಿಗೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೆನ್ನೆನೇ ನಾನು ಪ್ರಿಪೇರ್ ಆಗಿಬಿಟ್ಟಿರ್ತೀನಿ ಏನು ಮಾಡಬೇಕು ಏನು ಅಂತ ಹೇಳಿ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ನಮ್ಮ ಹೊಲದಲ್ಲೇ ಕಿತ್ಕೊಂಡ್ಬಂದಿದ್ದಂಥ ಅಣ್ಣೆ ಸೊಪ್ಪು ತಂದಿದ್ದೀನಿ. ಸೊ ಅಣ್ಣೆ ಸೊಪ್ಪಲ್ಲಿ ಮಸೊಪ್ಪು ಮಾಡೋಕೆ ಇಟ್ಬಿಡ್ತಾ ಇದ್ದೀನಿ. ಇನ್ನು ನಾನು ನೈಟೇ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಕಿಚನ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಸ್ವಲ್ಪ ನನಗೆ ಬೆಳಗ್ಗೆ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಒಂದೇ ಸಲ ಆ್ಯಕ್ಚುಲಿ ತಿಂಡಿ ಅಡುಗೆ ಎಲ್ಲ ಮಾಡ್ಕೋಬೇಕು, ಏನೋ ಮಾಡ್ದಿರ ಕೂತಿರಲ್ಲ ನಾನು. ಸೊ ಅವ್ರಿಗೆ ಸ್ವಲ್ಪ ಉತ್ತರ ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಪ್ರಪಂಚದಲ್ಲಿ ಇನ್ನೂ ಕೂಡ ಒಬ್ಬರ ಬಗ್ಗೆ ಮಾತಾಡೋ ಜನ ಇದ್ದಾರೆ ಅಂತ ಹೇಳಿದ್ರೆ ನಂಬೋದಕ್ಕೆ ಆಗಲ್ಲ. ಅದರಲ್ಲೂ ಹೊರಗಡೆ ಮಕ್ಕಳನ್ನ ಬಿಟ್ಟು ಅಥವಾ ತಾಯಿ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಏನೋ ದುಡಿಬೇಕು, ಏನೋ ಸಂಪಾದನೆ ಮಾಡಬೇಕು ಅಂತ ಹೆಣ್ಮಕ್ಳಿಗೆ ಮಾತಾಡ್ತಾರಲ್ಲ, ಅಂಥವ್ರಿಗೋಸ್ಕರ ಈ ವಿಡಿಯೋ. ಇನ್ನು ಮೊಸಪ್ಪು ಗಿಟ್ಟಿದ ತಕ್ಷಣ ಆಲ್ರೆಡಿ ಮೊಸಪ್ಪೆಲ್ಲ ಕುಕ್ಕರಲ್ಲಿ ಕೂಗಾದಮೇಲೆ ಅದನ್ನೆಲ್ಲ ಮಸ್ತ್ಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕಿ ಇಡ್ತಾಯಿದ್ದೀನಿ. ಇಲ್ಲಿ ಸಾಂಬಾರು ಬೇಯೋದ್ರೊಳಗಡೆ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಹಂಗಂಗೆ ನಾನು ಬೆಳಗ್ಗೆ ಎದ್ದೊಳೋದಾಗಲೇ ಹೇಳ್ದಂಗೆ 4:45 5 ಗಂಟೆ ಆಗಿರುತ್ತೆ. ಇನ್ನು ಮಕ್ಕಳಿಗೆ ಮಾಡೋದಿಲ್ಲ, ಮಕ್ಕಳನ್ನ ಬಿಟ್ಟು ಅಂಗಡಿಲಿ ಎದ್ದು ಹೋಗ್ಬಿಡ್ತಾಳೆ, ಅದಕ್ಕೆ ಮಕ್ಕಳನ್ನ ಬಿಟ್ಟಿರ್ತಾಳೆ ಅಂತ ನೀವು ಮಾತಾಡೋದು ತುಂಬ ಈಸಿಯಾಗಿ ಮಾತಾಡ್ಬೋದು. ಬಟ್ ನಂದು ಅಷ್ಟೇ ಕೆಲಸ ಇರುತ್ತೆ. ನಿಮ್ಮಂಗೆ ಗಂಡ ತಂದಾಕ್ತಾನೆ ಅಥವಾ ಮನೇಲಿ ಯಾರೋ ತಂದಾಕ್ತಾರೆ ಅಂತ ಕೂತ್ಕೊಂಡು ತಿನ್ನೋಳು ನಾನಲ್ಲ. 8 ಗಂಟೆಗೆ ಎದ್ದೊಳ್ತೀರಾ, ಅಂಗಡಿಗೆ ಹೋಗಿ ಸೊಪ್ಪು ತರಕಾರಿ ತಂದು ಮನೇಲಿ ಮಾಡಿಕೊಂಡು ತಿಂತೀರಾ. ಬಟ್ ನಾನು ಹಾಗಲ್ಲ. ವಾರಕ್ಕೊಂದ್ಸಲಿ ಹೊಲ್ದಲ್ಲಿ ಹೋಗಿ, ಹೊಲದಲ್ಲೂ ಕೂಡ ಏನೇನು ಸಿಗುತ್ತೋ ಅದನ್ನು ಕಿತ್ಕೊಂಬಂದು, ಸೊಪ್ಪಾಗಿರ್ಬೋದು ಅಥವಾ ಪಕ್ಕದ ಹೊಲದಲ್ಲಿ ಏನಾದರೂ ಟೊಮೊಟೊ ಹಣ್ಣು ಅಥವಾ ಬೀನ್ಸು ಈ ಥರ ಎಲ್ಲ ಹಾಕಿದರೆ ಅವ್ರನ್ನ ಕೇಳಿ ನನಗೇನು ಬೇಕೋ ಅದು ಮನೇಲಿ ನಾನು ಒಂದು ಸ್ವಲ್ಪ ತೊಗೊಂಡು ಬಂದು ವಾರಕ್ಕಾಗೋಷ್ಟು ಮೊದಲೇ ಸ್ಟೋರ್ ಮಾಡಿಕೊಂಡು ಮುಂದಿನ ದಿನ ನೆಕ್ಸ್ಟ್ ಡೇ ಏನು ಮಾಡಬೇಕು ಅನ್ನೋದನ್ನು ಕೂಡ ಮೊದಲೇ ಯೋಚನೆ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಅಡುಗೆ ಮನೆಯಲ್ಲಿ ಸಾಂಬಾರೆಲ್ಲ ಆದಮೇಲೆ ಕಿಚನು ಕೂಡ ಸ್ವಲ್ಪ ಆಗಿಂದಾಗಲೇ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಇದು ತಿಂಡಿಗೆ. ಇನ್ನು ಚಪಾತಿಗೆ ಆ್ಯಕ್ಚುಲಿ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಅಡುಗೆಗೆ ಆಲ್ರೆಡಿ ಮೊಸಪ್ಪು ಸಾಂಬಾರು, ಅನ್ನ ಎಲ್ಲ ಮಾಡಿದ್ದೀನಿ. ಸೊ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಎಷ್ಟು ಈಸಿಯಾಗಿ ಮಾತಾಡ್ಬಿಡ್ತಾರೆ. ಮಕ್ಕಳನ್ನ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅನಿಸುತ್ತೆ. ಅವಳೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾಳೆ, ಹೋಟ್ಲಿಂದ ತರ್ತಾರೆ ತಿಂತಾರೆ ಅಂತ. ಹೌದು, ನಿಮಗೆ ಗೊತ್ತಿದ್ದು ಮಾತಾಡ್ತಿರೋ ಅಥವಾ ಗೊತ್ತಿಲ್ಲದೆ ಮಾತಾಡ್ತಿರೋ ನನಗಂತೂ ಗೊತ್ತಿಲ್ಲ. ಹೋಟೆಲಿಂದ ತಂದರೆ ದಿನ ಎಷ್ಟು ದಿನ ತಂದು ತಿಂತೀರಾ? 1 ದಿನ, 2 ದಿನ, 3 ದಿನ. ಸೊ ಡೈಲಿ ತಿಂಗ್ಳಾನ್ಗಟ್ಟಲೆ ಹೋಟ್ಲಲ್ಲೇ ತಿನ್ನೋದಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ನೀವು ಮಾತಾಡಿದಷ್ಟು ಈಸಿ ಅಲ್ಲ ಮನೆ ಮೇಂಟೈನ್ ಮಾಡೋದು. ನೀವು ಮನೇಲೇ ಕೂತಿರ್ತೀರಾ. ನಾನು ಆಗಲೇ ಹೇಳ್ದಂಗೆ 8 ಗಂಟೆಗೆ ಎದ್ದೊಳ್ತೀರಾ, ಮಕ್ಕಳನ್ನ ಕಳಿಸೋದಿರಲ್ಲ, ಏನೂ ಇರಲ್ಲ. ಆರಾಮಾಗಿ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಏನು ಬೇಕೋ ಅದನ್ನು ಮಾಡಿಕೊಂಡು ತಿಂದು ತೊಳೆದಿಟ್ಟು ನಿಮ್ಮ ಕೆಲಸ ಎಲ್ಲ ಮುಗಿಸಿ ಮನೇಲಿ ವಾರ ಮಾಡ್ತೀನಿ ಅಂತ ಪೂಜೆ ಮಾಡಿ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಹಳ್ಳಿ ಕಡೆ ವಾರ ಅಂತಲೇ ಕರೀತಾರೆ. ಆ ವಾರ ಮುಗಿಸೋ ಅಷ್ಟರಲ್ಲಿ ನೀವು ಮಾಡೋ ಟೈಮು 3 ಗಂಟೆ, ಅದೇ ವಾರ ಮಾಡಿ ನಾವು ಬರೋ ಟೈಮು 8 ಗಂಟೆ. ಸೊ ನಮಗೂ ನಿಮಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ನಾವು 4 ಗಂಟೆಗೆ ಎದ್ದೊಳ್ತೀವಿ, ನೀವು 8 ಗಂಟೆಗೆ ಎದ್ದು ಒಂದು ಸೇರು ಕಾಫಿ ಟೀ ಕುಡ್ಕೊಂಡೆಲ್ಲ ಇರ್ತೀರ. ಬಟ್ ನಿಮ್ಮಂಗೆ ನಮಗೆ ಟೈಮು ಇರಲ್ಲ. ಒಂದು ಸೇರು ಕಾಫಿ ಟೀ ಅಲ್ಲ, ಒಂದೇ ಒಂದು ಚೂರು ನೀರು ಕುಡಿಯೋಕ್ಕೂ ನನಗೆ ಟೈಮ್ ಇರಲ್ಲ. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀವಿ. ನಮಗೆ ಮಾರ್ನಿಂಗ್ಸ್ ರೋಟೀನ್ಸೇ ಹಂಗಿರುತ್ತೆ. ನಿಮಗೆ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇನ್ನು ಚಪಾತಿ ಮಾಡೋ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಎದ್ದ. ನನ್ನ ಮಗನ್ನ ಸಮಾಧಾನ ಮಾಡಿಕೊಂಡು ಅವನು ಕೂಡ ಮಾತಾಡಿಸ್ಕೊಂಡು ಅವನು ಆಟ ಆಡಿಸ್ಕೊಂಡು ಚಪಾತಿನೆಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆಗೂ ತಿಂಡಿ ಅಥವಾ ಮಧ್ಯಾಹ್ನದ ಅಡುಗೆ ಎರಡೂ ಒಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ನಾನು ಫ್ರೀ ಅನ್ನಿಸ್ತೀನಿ. ಇನ್ನು ಬೆಳಗ್ಗೆ ಮಾತ್ರ ನನಗೆ ಒಂದು ಸ್ವಲ್ಪ ಬರ್ಡನ್ ಇರುತ್ತೆ. ಎಲ್ಲೋ ಜಿಮ್ಗೆ ಹೋಗಿ ಏನೋ ಎಕ್ಸಸೈಸ್ ಮಾಡಿಬಿಡ್ತೀವಿ ಅಂತ ಹೋಗ್ತೀವಿ ನಾವು. ಸೊ ನನಗಂತೂ ಜಿಮ್ಮಲ್ಲಿ ಮಾಡೋ ಎಕ್ಸಸೈಸು ಎಲ್ಲ ಇಲ್ಲೇ ಆಗಿಬಿಡುತ್ತೆ. ಈಗ ನೋಡ್ತಿರೋರಿಗೆ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ತಿಂಡಿ ಮಾಡ್ಕೊಂಡಿರ್ತಾಳೆ, ಅದೇ 3 ಟೈಮು ಅಡ್ಜಸ್ಟ್ ಮಾಡ್ಕೊತಾಳೆ ಅಂತಲೂ ಮಾತಾಡ್ತೀರಾ ನೀವು. ಆಮೇಲೆ ಕೆಲವ್ರು ನನಗೆ ಅನ್ಬೋದು, ಸಿಸ್ಟರ್ ಯಾಕೆ ನೀವು ಇವ್ರಿಗೆಲ್ಲ ರಿಪ್ಲೈ ಕೊಡ್ತಾ ಇದ್ದೀರಾ ಅಂತ ಅನ್ಕೊಬೋದು. ನಾನು ಯಾಕೆ ರಿಪ್ಲೈ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಬಗ್ಗೆ ನನಗೇನು ಅನಿಸುತ್ತೆ ನನ್ನ ಡೈರೆಕ್ಟಾಗಿ ಬಂದು ಕೇಳಿದರೆ ಸೊ ನಾನು ಡೈರೆಕ್ಟಾಗೆ ಉತ್ತರ ಕೊಡ್ಬೋದಿತ್ತು. ಬಟ್ ಡೈರೆಕ್ಟಾಗಿ ಬಂದು ನನ್ನ ಹತ್ರ ಮಾತಾಡದೇ ಇರೋರು, ನನ್ನ ಬಗ್ಗೆ ನನ್ನ ಹಿಂದೆ ಮಾತಾಡ್ದಿರೋರಿಗೆ ಅಟ್ಲೀಸ್ಟ್ ನಾನು ನನ್ನ ಮುಂದೆನೇ ಉತ್ತರ ಕೊಡ್ತಾ ಇದ್ದೀನಿ. ನಾನು ನಿಂತ್ಕೊಂಡು ನಾನೇ ವಿಡಿಯೋಸ್ ಮಾಡಿಕೊಂಡು ನನ್ನ ಮುಂದೆ ನನಗೆ ಸಮಾಧಾನ ಆಗೋ ರೇಂಜಿಗೆ ಉತ್ತರ ಕೊಡ್ತಾ ಇದ್ದೀನಿ ಅನ್ನೋ ಖುಷಿ ನನಗಿರುತ್ತೆ ಅಷ್ಟೇ.
ಇನ್ನು ಫೈನಲಿ ಎಲ್ಲ ಚಪಾತಿ ಎಲ್ಲ ಮಾಡಾದಮೇಲೆ ಮತ್ತು ನಾನು ಫುಲ್ಲು ಕಿಚನ್ ನೋಡ್ತಾ ಇರ್ಬೋದು ನೀವು, ಎಲ್ಲ ಫುಲ್ಲು ಹೆಂಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಮತ್ತು ಇನ್ನು ಸಂಜೆವರೆಗೂ ನನಗೆ ಕಿಚನ್ ಕೆಲಸನೇ ಇರೋದಿಲ್ಲ, ಒಂದೇ ಸಲ ಮಾಡ್ಕೊಂಬಿಟ್ಟಿರ್ತೀನಿ. ಆಗಲೇ ಯಾರ್ಯಾರು ಹೇಳ್ತಿದ್ರಲ್ಲ ಅವ್ರಿಗೆಲ್ಲ ನೋಡ್ಕೊಳ್ಳಿ, ಬಿಸಿ ಅನ್ನ ಆಗಿದೆ, ಮಧ್ಯಾಹ್ನದಕ್ಕೆ ಅನ್ನ, ಹಾಗೆ ಸಾಂಬಾರು, ಇನ್ನು ಹಾಟ್ ಬಾಕ್ಸಲ್ಲಿಟ್ಟಿರೋ ಅಂಥ ಚಪಾತಿಗೆ ಒಂದು ಸ್ವಲ್ಪ ನೆನ್ನೆದು ನಾನ್ ವೆಜ್ ಸಾಂಬಾರಿತ್ತು, ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಚಪಾತಿಗೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡು ನಾನು ನನ್ನ ಮಗಳನ್ನ ಎಬ್ಬರಿಸಿದೆ. ನನ್ನ ಮಗಳು ಎದ್ದಾಗ ಆಲ್ಮೋಸ್ಟ್ 6:45 ಆಗಿತ್ತು ಟೈಮು. ಇನ್ನು ಸ್ಕೂಲ್ ಬುಕ್ಸು ಮತ್ತು ಡೈಲಿ ಅವಳಿಗೆ ಟಿ ಕೊಡೋದ್ರಿಂದ ಸೊ ಬುಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿ ಕರೆದೆ. ಸ್ವಲ್ಪ ಬೆಳಗ್ಗೆ ಕರೆದ ಮೇಲೆ ನಾನು ಕೂಡ ಡೋರೆಲ್ಲ ತೆಗಿತೀನಿ. ಈಗ ನೋಡ್ತಿರ್ಬೋದು ಬೆಳಗ್ಗೆ 6:15 ಆಗಿದೆ. ಈಗ ಎಕ್ಸಾಕ್ಟಾಗಿ ಟೈಮ್ ಹೇಳೋದಕ್ಕೆ ನಮ್ಮ ಮನೇಲಿ ನಾನಿನ್ನೂ ಗಡಿಯಾರನೂ ಕೂಡ ತೊಗೊಂಡು ಬಂದಿಲ್ಲ, ಯಾಕೆಂದರೆ ನನ್ನದೇ ಆದಂಥ ಸ್ವಲ್ಪ ಬ್ಯುಸಿಲಿ ನಾನು ಇರ್ತೀನಿ. ಹಾಗೆ ತರಬೇಕು ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಕೆಲಸ ಇರುತ್ತೆ, ಇನ್ನು ಅದಕ್ಕೆ ಅಂತಲೇ ನಾನು ಹೋಗಿ ತರೋದಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ, ಅಷ್ಟು ಇರ್ತೀವಿ. ಬಟ್ ನಿಮ್ಮಂಥವ್ರಿಗೇನು ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ಅದು ಹೆಂಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರೋ ಗೊತ್ತಿಲ್ಲ. ಪಾಪ ನನ್ನಂಗೆ ಎಲ್ಲ ಕೆಲ್ಸಕ್ಕೆ ಹೋಗೋರ್ಗೂ ಇದೇ ಮಾತು, ಹೆಣ್ಮಕ್ಳು ಹೆಂಗಿದ್ರೂ ಕಷ್ಟ ನಿಮ್ಮಂಥವ್ರಿಗೆ. ಇನ್ನು ಎದ್ದ ತಕ್ಷಣ ನಾನು ಮೊದಲು ಮಾಡೋ ಕೆಲಸನೇ ಇದು PVC ಸ್ಕ್ರೀನ್ ಬಿಟ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಬಂದು ಟೀಕುಡ್ ಡೋರ್ ಆಗಿರೋದ್ರಿಂದ ಸೊ ಡೋರೆಲ್ಲ ಪಾಲಿಶ್ ಎಲ್ಲ ಎಲ್ಲಿ ಹೋಗ್ಬಿಡುತ್ತೋ ಅಂಥೇಳಿ ಡೈರೆಕ್ಟ್ ಸೂರ್ಯನ ಬಾಗಿಲಿರೋದ್ರಿಂದ ಬಿಸಿಲು ಬರುತ್ತಲ್ಲ, ಹಾಗಾಗಿ ಅದನ್ನು ತೆಗ್ದಿಟ್ಬಿಟ್ಟು ಬರ್ತೀನಿ. ಇನ್ನು ಬಾಗಿಲು ತೆಗೆದು ಬಾಗಿಲಿಗೆಲ್ಲ ಹೊಸ್ಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ. ಕೆಳಗಡೆ ಬಾಗಿಲಿಗೆ ನೀರೆಲ್ಲ ಕೆಳಗಡೆ ಮನೆಯವರು ಇದ್ದಾರಲ್ಲ ಅವರೇ ಹಾಕ್ಕೊಳ್ತಾರೆ. ಇನ್ನು ಅವ್ರವ್ರ ಮನೆ ಮುಂದೆ ಅವ್ರವ್ರು ನೀಟಾಗಿ ಇಟ್ಕೊಂಡು ಅವರವರೇ ಕ್ಲೀನ್ ಮಾಡ್ಕೊಳ್ತಾರೆ. ಎದ್ದ ತಕ್ಷಣ ಈ ಕಡೆ ರೂಮಲ್ಲಿ ನನ್ನ ಮಗಳು ನಮ್ಮ ಮನೆಯವರು ಮಲ್ಕೊಳ್ತಾರೆ. ಇನ್ನು ಈ ರೂಮೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೂಮಲ್ಲಿ ಆ್ಯಕ್ಚುಲಿ ನಾನು ನನ್ನ ಮಗ ಮಲ್ಕೊಳ್ತೀವಿ, ಇಬ್ಬರು ಒಂದೊಂದು ರೂಮಲ್ಲಿ. ಸೊ ಮಕ್ಕಳಿಗೆ ಸೇಫ್ಟಿ ಇರುತ್ತೆ ಅಂತೆಲ್ಲ. ಮತ್ತು ರಿತಿಕ್ಷಾ ಸ್ವಲ್ಪ ಲೇಟ್ ಮಲಗೋದು, ಹಾಗೆ ಅವಳು ಅವ್ರ ಅಪ್ಪನ ಜೊತೆನೇ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ಇನ್ನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಬಿಡ್ತೀನಿ. ಬೇಗ ಟೈಮ್ ಇರುತ್ತೆ. ಬೆಳಗ್ಗೆ ಹೊತ್ತು ನಾನು ಎಷ್ಟೊತ್ತಿಗೆ ಎದ್ದು ಏನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು ನನಗಂತೂ ಟೈಮೇ ಆಗಿರಲ್ಲ. ಕೆಲಸ ಆಯಿತಾ ಅನ್ನೋ ಟೆನ್ಷನ್ಸ್ ಎಲ್ಲ ಇರುತ್ತೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಾದಮೇಲೆ ನನ್ನ ಮಗನಿಗೆ ನನ್ನ ಮಗಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ನನ್ನ ಮಗನೂ ಕೂಡ ರೆಡಿ ಮಾಡಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೊನೆಯದಾಗಿ ಹೆಣ್ಮಕ್ಳಿಗೆ ಹೇಳೋ ಕೆಲಸ ಏನು ಅಂದರೆ, ಅವಳು ಏನು ಮಕ್ಕಳನ್ನ ಸಾಕ್ತಾಳೆ ಅಂತ ಮಾತಾಡ್ಬಿಡ್ತೀರಾ. ಮಕ್ಕಳನ್ನ ಸಾಕೋಕ್ಕೆ ಯೋಗ್ಯತೆ ಇಲ್ದಿರ ನಾವು ಮಕ್ಕಳನ್ನ ಹೆತ್ತಿರಲ್ಲ. ಮೋಸ್ಟ್ಲಿ ನಿಮಗೆ ನಿಮ್ಮ ಮಕ್ಕಳನ್ನ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅನಿಸುತ್ತೆ, ಅದಕ್ಕೆ ನೀವು ಕಂಡವ್ರ ಮಕ್ಕಳ ಬಗ್ಗೆ ಮಾತಾಡ್ತೀರಾ. ಇದು ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಮಕ್ಕಳನ್ನ 5 ಗಂಟೆಗೆ ಎದ್ದು ಒಂದು ವೆಲ್ ಎಜುಕೇಟೆಡ್ ಪರ್ಸನ್ ಮಾಡಿದರೆ ನಿಮಗೆ ಗೊತ್ತಾಗಿರೋದು. ಸೊ ನೀವು ಮಾಡಿಲ್ಲ, ಹಾಗಾಗಿ ನೀವು ಅದನ್ನು ಮಾತಾಡ್ತೀರಾ ಅಷ್ಟೇ. ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದಷ್ಟೇ, ಈ ಥರ ಬೊಗಳೋ ಜನ ತುಂಬ ಜನ ಇರ್ತಾರೆ. ಯಾರೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ, ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಗಲೇ ಹೇಳ್ದಂಗೆ ನಾನು ಹಿಂದೆ ಮಾತಾಡಿರೋರಿಗೆ ನಾನು ಮುಂದೆನೇ ಉತ್ತರ ಕೊಡಬೇಕು ಅನ್ನಿಸ್ತು, ಕೊಟ್ಟಿದ್ದೀನಿ. ನನ್ನ ಮಗನ್ನ ಇನ್ನೇನು ನಾನು ಶನಿವಾರ ಕೂಡ ಬಿಟ್ಟು ಬರ್ತಾಯಿದ್ದೀನಿ. ಯಾಕೆ ಬಿಟ್ಟು ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಇಷ್ಟೊಂದು ಗಡಿಬಿಡಿಲಿರ್ತೀನಿ. ಇಷ್ಟು ಗಡಿಬಿಡಿಲಿದ್ದಾಗ ಪಾಪುಗೆ ಎಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಅನ್ನೋ ಚಿಂತೆಯಲ್ಲಿ ನಾನು ಬಿಡ್ತೀನಿ ಅಷ್ಟೇ. ಈಗೆಲ್ಲ ಕೆಲಸ ಆದಮೇಲೂ ಕೂಡ ನಾನು ಅಂಗಡಿಗೆ ಕರ್ಕೊಂಬಂದು ಅಂಗಡೀಲಿ ಮಲಗಿಸ್ಕೋಬೇಕು ಅಂತ ಹೇಳಿದಾಗ ನನಗಂತೂ ತುಂಬ ಅಂದರೆ ತುಂಬ ಹೊಟ್ಟೆ ಉರಿಯುತ್ತೆ. ನನ್ನ ಮಗನ್ನ ಈ ಥರ ಮಲಗಿಸ್ಬಿಟ್ಟಿದ್ದೀನಲ್ಲ ನಾನು ಅಂತ. ಸೊ ಆ ಕಾರಣದಿಂದ ಅಷ್ಟೇ ನಾನು ನನ್ನ ಮಗನ್ನ ನಮ್ಮ ಅಮ್ಮನ ಹತ್ರ ಬಿಡೋದು. ಯಾಕೆ ಅತ್ತೆ ಮಾವನ ಹತ್ರ ಬಿಡಲ್ವಾ ಅಂತ ನೀವು ಕೇಳ್ಬೋದು. ಸೊ ನಾನು ಅವ್ರ ಹತ್ರ ಬಿಟ್ಟಿದ್ದೆ, ಅವರೇ ನೋಡ್ಕೊಳಲ್ಲ ಅಂತ ಹೇಳಿದ್ರು. ಹಾಗಾಗಿ ಅಮ್ಮನ ಮನೆಯಲ್ಲೇ ಬಿಡ್ತೀನಿ ಅಷ್ಟೇ. ನನಗೂ ಅವ್ರಿಗೂ ಯಾವುದೇ ರೀತಿ ಏನು ಜಗಳ ಆಗಿಲ್ಲ. ಅತ್ತೆ ಮನೆ ಇರೋದು ಊರು ಒಳಗಡೆ, ನಾನಿರೋದು ಸಿಟೀಲಿ. ನನಗೂ ಸ್ವಲ್ಪ ಭಯ ಇದೆ, ಅಲ್ಲಿ ಹೊಲ್ದ ಹತ್ರ ಏನಾದರೂ ಹಾವು ಏನಾದರೂ ಬಂದರೆ ಭಯ ಮಕ್ಕಳಿಗೆ ಅಂತ ಹೇಳಿ. ದೊಡ್ಡವರಾದರೆ ಬಿಡ್ಬೋದು, ಬಟ್ ಸಣ್ಣ ಮಕ್ಕಳಾಗಿರೋದ್ರಿಂದ ಹಾವು ಬಂತು ಅಂತೆಲ್ಲ ಹೇಳೋದಕ್ಕೆ ಕಷ್ಟ ಆಗುತ್ತಲ್ವ, ಹಾಗಾಗಿ ಅವನ್ನ ಅಲ್ಲೇ ಬಿಡ್ತೀನಿ. ಇನ್ನು ನನ್ನ ಮಗನ್ನ ರೆಡಿ ಮಾಡಿ ಅವನ ಹತ್ರ ಕೂಡ ಸಿಕ್ಕಾಬಟ್ಟೆ ತರಲೆ ಆಡ್ತಾನೆ ಅವನು. ಅವನ ಹತ್ರ ರೆಡಿ ಮಾಡಿ ಅವನು ಕೂರಿಸಿ ಅವನಿಗೂ ಕೂಡ ಚಪಾತಿ ಹಾಕಿ ಕೊಟ್ಟಿದ್ದೀನಿ. ಇನ್ನು ಅಷ್ಟರಲ್ಲಿ ಅವನ್ನ ಚಪಾತಿ ಹಾಕಿ ಕೂರಿಸಾದ್ಮೇಲೆ ನನ್ನ ಮಗಳು ಯಾಕೋ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತ ನೋಡಿ ಹೆಂಗೆ ನಿಂತಿದ್ದಾಳೆ. ಇನ್ನು ಅವಳಿಗೆ ಸಮಾಧಾನ ಮಾಡಿ ಅವಳಿಗೂ ಕೂಡ 1-2 ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿಸಿ ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಂಡು ನೀನು ಹಂಗೆ ನಿಂತಿದ್ಯಾ ಅಂತ ಹೇಳಿ ಅವಳನ್ನೂ ಬೈದು, ಮತ್ತು ಅವಳಿಗೂ ಕೂಡ ತಲೆ ಬಾಚಿ ಅವಳಿಗೂ ಕೂಡ ತಿಂಡಿ ಹಾಕಿ ಕೊಟ್ಟು ಅವರಿಬ್ಬರು ತಿಂಡಿ ತಿನ್ನೋ ಅಷ್ಟರಲ್ಲಿ ನಾನು ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ಸ್ ಇರುತ್ತೆ, ಅದನ್ನು ಮಾಡ್ಕೊತೀನಿ. ಬೆಳಗ್ಗೆ ನಾನು ಎದ್ದಾಗಿಂದ ಮತ್ತು ನಾನು ಫ್ರೀಯಾಗಿ ಕೂತ್ಕೊಳೋದೆ 11 ಗಂಟೆಗೆ. ಅದರಲ್ಲೂ ಸ್ಕೂಲ್ ಮಕ್ಕಳು ಬೆಲ್ ಹೊಡೆದ್ಮೇಲೆ ಫ್ರೀಯಾಗಿ ಅಂಗಡಿಲಿರ್ತೀನಿ. ಅದಕ್ಕೆ ಜನ ಹೆಂಗೆ ಮಾತಾಡ್ತಾರೆ ಅಂದರೆ, ಮನೇಲಿ ಏನೂ ಮಾಡಲ್ಲ ಅವಳು, ಮನೇಲಿ ಗಂಡನಿಗೆ ಮಕ್ಕಳಿಗೆ ಮಾಡಿಕ್ತಾಳೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ನೋಡಿದ್ರೆ ಅಂಗಡೀಲಿ ಆರಾಮಾಗಿ ಮಲಗಿರ್ತಾಳೆ ಅಂತ ಹೇಳ್ತಾರೆ. ಅಂಗಡೀಲಿ ಮಲ್ಕೊಳೋ ಉದ್ದೇಶನೇ ಇಷ್ಟೇ. ನಾನು ಮನೆ ಕಟ್ಟಬೇಕಾದ್ರೆ
ಸೊ ನನ್ನ ಬೆನ್ನು ಮೂಳೆ ಏಟಾಗಿದೆ. ಮೂಳೆ ಮುರ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕೂತ್ಕೊಂಡಾಗ ನನಗೆ ತುಂಬ ಅಂದರೆ ತುಂಬಾ ಬೆನ್ನೋವು ಬರುತ್ತೆ. ಸೊ ಆ ಉದ್ದೇಶದಿಂದ ನಾನು ಮಲ್ಕೊಳ್ತೀನಿ ಹೊರತು ನನಗೇನು ಕೆಲಸ ಇಲ್ಲ ಅಂತ ಇಲ್ಲ. ಅದರಲ್ಲೂ ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಮನೇಲಿ ಮಾಡಿಕೊಂಡಿರೋದಕ್ಕೆ ಕಷ್ಟ ಆಗಿ ಅಂಗಡಿಲಿ ಹೋಗಿ ಮಲ್ಕೊಳೋದಕ್ಕೆ ಅಂಗಡಿ ಇಟ್ಕೊಂಡಿದ್ದಾಳೆ ಅಂತ ಮಾತಾಡ್ತಾರೆ. ಜನ ಹೆಂಗೆ ಅಂತ ಹೇಳಿದ್ರೆ, ಅವ್ರ ಮನೇಲಿ ದುಡಿಯೋದು ಇಲ್ಲ, ಬೇರೆ ಹೆಣ್ಮಕ್ಳು ಏನೋ ದುಡ್ಕೊಂಡು ಅವ್ರ ಜೀವನ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಥರ ಮಾತಾಡೋದನ್ನು ಕೂಡ ಬಿಡಲ್ಲ ಅವರು. ಸೊ ನಾನು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಕ್ಕೆ ಹೋಗಲ್ಲ. ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ದಿದ್ರೆ ನಾನಿವತ್ತು ಮನೆ ಕಟ್ಟೋದಕ್ಕೆ ಆಗ್ತಿರ್ಲಿಲ್ಲ. ನನ್ನ ಫ್ಯಾಮಿಲಿ ಕೂಡ ಸಪೋರ್ಟ್ ಅಷ್ಟೇ ಮಾಡಿದ್ದಾರೆ. ಬಟ್ 10 ರೂಪಾಯಿ ಆಗಲಿ ನಾನು ದುಡ್ದು ನನ್ನ ಮನೆಗೆ ಹಾಕಿದ್ದೀನಿ ಅನ್ನೋ ಸಮಾಧಾನ ಅಂತೂ ನನಗೆ ಸಿಕ್ಕಾಪಟ್ಟೆ ಇದೆ. ನನ್ನ ಮಗಳನ್ನ ಎಬ್ಬರಿಸೋದಲ್ದಿರ ಮಾರ್ನಿಂಗ್ಸ್ ರೊಟೀನ್ಸಲ್ಲಿ ಅವಳಿಗೆ ಡೈಲಿ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಅವಳ ಜೊತೆನೂ ಕೂಡ ನಾನು ಈಗ ಕೂರೋದಕ್ಕೆ ಕಷ್ಟ ಅಂತಲೇ ನಾನು ಟ್ಯೂಷನಿಗೆ ಹಾಕಿದ್ದೀನಿ ಅವಳನ್ನ. ಅಲ್ಲಿಂದ ಬಂದಮೇಲೂ ಕೂಡ ನಾನು ಸ್ವಲ್ಪ ಅವಳ ಬಗ್ಗೆ ಕೇರ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಅವಳದು ICC ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಓದೋದೆಲ್ಲ ಕಷ್ಟ ಇರುತ್ತೆ. ಹಂಗಾಗಿ ಏನು ಓದಿಸಿದ್ದಾರೆ ಯೂಟಿಗೆ ಏನೋ ನಾನು ಒಂದ್ಸಲ ಕ್ವಶನ್ ಹಾಕ್ಕೊಟ್ಟು ನಾನು ಕೂಡ ಅವಳನ್ನ ರಿವೈಸ್ ಮಾಡಿ ನಾನು ಅವಳನ್ನ ಕೇಳ್ತಾ ಇರ್ತೀನಿ ಆಗಾಗ. ಇನ್ನು ಅವ್ರನ್ನೆಲ್ಲ ಮುಗಿಸಿ ಅವಳಿಗೂ ಕೂಡ ತಿಂಡಿ ಹಾಕ್ಕೊಟ್ಟು ಅವರಿಬ್ಬರು ತಿಂಡಿ ತಿನ್ನೋದ್ರೊಳಗಡೆ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ನಲ್ಲ, ಸೊ ಕಸ ಗುಡಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೆ ಯಾಕಪ್ಪ ಬೇಕಿತ್ತು ಅಂತ ಅನಿಸ್ಬಿಡುತ್ತೆ. ಬಟ್ ಆದ್ರೂ 4 ಜನದ ಮುಂದೆ ನಾವು ಚೆನ್ನಾಗಿದ್ದು ನಾವು ಬಾಳಿ ತೋರಿಸ್ಬೇಕು ಅನ್ನೋದಕ್ಕೆ ಬೇಕೇ ಬೇಕು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ನಾನು ಕಸ ಗುಡಿಸಿ ನಾನೇ ನೆಲ ಕೂಡ ಒರೆಸಿ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಹೋಗಬೇಕು. ಇಷ್ಟೆಲ್ಲ ಕೆಲಸ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಎದ್ದಿರೋ ಟೈಮಿಂಗ್ಸು ನಿಮಗೆ ಹೇಳಿದ್ದೀನಿ. ಎದ್ದಾಗ ವಿಡಿಯೋನೂ ನಿಮಗೆ ಶೇರ್ ಮಾಡಿದ್ದೀನಿ ಎಷ್ಟೊತ್ತಿಗಿದೆ ಅಂತ ಹೇಳಿ. ಈ ಗ್ಯಾಪಲ್ಲಿ ನಾನು ಯಾವಾಗ ನಿಮಗೆ ಕೂತ್ಕೊಂಡಿದ್ದೀನಿ ಅಂತ ಅನ್ನಿಸುತ್ತೆ. ಮತ್ತು ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ಒಬ್ಬರ ಬಗ್ಗೆ ನೀವು ಹೆಂಗೆ ಮಾತಾಡ್ತೀರಾ, ಅಂಗಡಿಲಿ ಬಂದು ರೆಸ್ಟ್ ತೊಗೊಳೋದು ಮಾತ್ರ ಮಾತಾಡ್ತೀರಾ, ಆದರೆ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಸೊ ನಿಮಗೆಲ್ಲ ತೋರಿಸ್ಬೇಕು ಅಂತಲೇ ಇವತ್ತಿನ ವ್ಲಾಗಲ್ಲಿ ಇದನ್ನು ಮಾಡಿರೋದು. ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ ನೀವು ಇದೇ ಥರ ಮಾತಾಡ್ತೀರಾ. ಅದು ಹೆಂಗೆ ನಿಮಗೆ ಬಾಯಿ ಬರುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಇನ್ನು ಫೈನಲಿ ಮನೆಯೆಲ್ಲ ಆದಮೇಲೆ ನಾನು ಕೂಡ ರೆಡಿಯಾಗಿ, ಟೈಮ್ ಇಲ್ಲ ಆ್ಯಕ್ಚುಲಿ, ಇನ್ನು 10 ಮಿನಿಟ್ಸ್ ಟೈಮ್ ಇದೆ ಅಷ್ಟೇ ರಿತಿಕ್ಷನ್ನ ವ್ಯಾನಲ್ಲಿ ಕರ್ಕೊಂಡೋಗಿ ಬಿಡೋದಕ್ಕೆ. ಆ್ಯಕ್ಚುಲಿ ನಾನು ಇರೋದು ಫಸ್ಟ್ ನಮ್ಮನೆ ಮುಂದೆನೇ ವ್ಯಾನ್ ಬರೋದು. ಈಗ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಪಾಪುನ ಇಟ್ಕೊಂಡು ಓಡೋಗೋದಕ್ಕೆಲ್ಲ ಆಗಲ್ಲ, ಎಲ್ಲಿ ನನ್ನ ಮಗ ಬೀಳ್ತಾನೋ ಅಂತ ಆಲ್ರೆಡಿ ಒಂದು ಫಸ್ಟ್ ಡೇ ಬಿದ್ದುಬಿಟ್ಟಿದ್ದಾನೆ. ಹಂಗಾಗಿ ಇನ್ನು 5 ನಿಮಿಷಕ್ಕೆ ಮುಂಚೆನೇ ಹೊರಡೋಣ, ನಿಧಾನಕ್ಕೆ ಹೋಗೋ ಅಷ್ಟರಲ್ಲಿ ಸರಿ ಹೋಗ್ಬಿಡುತ್ತೆ ಅಂಥೇಳಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ಎಷ್ಟು ಬೇಗ ರೆಡಿ ಆದ್ರೂ ಕೂಡ ಟೈಮ್ ಸಾಲೋದೇ ಇಲ್ಲ. ಇನ್ನು ನಾನು ರೆಡಿಯಾಗಿ ರಿತಿಕ್ಷನ್ ಕೂಡ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ಅಂಗಡಿಗೆ ಬಂದೆ. ಗೈಸ್ ಇನ್ನು ಈಗಷ್ಟೇ ಅಂಗಡಿಗೂ ಬಂದೆ. ಈಗ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ಇನ್ನು ತಿಂಡಿ ತಿಂದಿಲ್ಲ ನಾನು. ಸೊ ಬ್ಯಾಗಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ತಿಂಡಿ, ಅಲ್ಲಿ ನೋಡ್ತಾ ಇರ್ಬೋದು ಬ್ಯಾಗಲ್ಲಿ ತಂದು ಇಟ್ಟಿದ್ದೀನಿ. ಇವಾಗ ಸ್ಕೂಲ್ ಮಕ್ಕಳು ಬೆಲ್ಲು ಕೂಡ ಹೊಡಿತು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇಷ್ಟೊತ್ತು ಇವನ್ನೂ ಕೂಡ ಆಟ ಆಡಿಸಿ, ಏನಿಲ್ವಾ ಕೈ ತೆಗಿ ಹೋಗ್ಲಿ ಬಿಡು. ಸೊ ಇಷ್ಟೊತ್ತು ಇವನ್ನೂ ಕೂಡ ಆಟ ಆಡಿಸಿ ಈಗ ಇನ್ನೇನು ಇವನ್ನೂ ಕೂಡ ಮಲಗಿಸ್ತಾ ಇದ್ದೀನಿ. ಇಷ್ಟು ನನ್ನ ಕತೆ ಆಗಿರುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದ್ದು ಕೂಡ ಕತೆ ಇದೇ ಆಗಿರುತ್ತೆ. ಬೆಳಗ್ಗೆ ಎದ್ದರೆ ಕೆಲಸ ಮಾಡೋರು ಮತ್ತು ಮನೇಲೇ ಇರ್ತೀನಿ ಅನ್ನೋರು ಒಂದು ಸ್ವಲ್ಪ ಲೇಟಾಗಿ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಇರ್ತೀನಿ ಅನ್ನೋ ಹೆಣ್ಮಕ್ಳು ಸ್ವಲ್ಪ ಲೇಟಾಗಿ ಎದ್ದು ಮಾಡ್ಬೋದು. ಬಟ್ ಕೆಲ್ಸಕ್ಕೆ ಹೋಗೋರು ಅಥವಾ ಗಾರ್ಮೆಂಟ್ಸ್ಗೆ ಹೋಗೋರು, ಮಕ್ಕಳನ್ನ ನೋಡ್ಕೊಳೋರು, ಈ ಥರ ಅಂಗಡಿ ಇಟ್ಕೊಂಡಿರೋರು ಮನೇಲೆಲ್ಲ ಮುಗಿಸಿ ಎಲ್ಲ ಕೆಲಸ ಮಾಡಿನೇ ಬರೋಕ್ಕಾಗೋದು. ಗೊತ್ತಿಲ್ಲದೆ ಇರೋಷ್ಟು ಒಂದು ಸ್ವಲ್ಪ ಜನ ಬೇಕೂಫ್ ಜನ ಇರ್ತಾರಲ್ಲ, ಅವರಷ್ಟೇ ಹೇಳೋಕ್ಕೆ ಸಾಧ್ಯ ಆಗೋದು. ಗೈಸ್ ಏನಂದರೆ, ಮಕ್ಕಳನ್ನ ನೋಡ್ಕೊತಾಳೋ ಇಲ್ವೋ, ಮಕ್ಕಳಿಗೂ ಬೇಯಿಸಾಕ್ತಾಳೋ ಇಲ್ವೋ, ಇವಳು ಹಾಗೆ ದುಡಿಯೋಕೆ ಹೋಗ್ಬಿಡ್ತಾಳೆ, ದುಡ್ಡು ಅಂತ ಸಾಯ್ತಾಳೆ ಅಂತ ಮಾತೆಲ್ಲ ಹೇಳ್ತಾರೆ. ನಾವು ಹೆಣ್ಮಕ್ಳು ಹೆಂಗಿದ್ರೂ ಕಷ್ಟ, ಅಪ್ಪಿತಪ್ಪಿ ಏನಾದ್ರೂ ದುಡಿಯೋಕೆ ಹೋದರೆ ಗಂಡ ತಂದಾಕಲ್ವಾ ದುಡಿಯೋಕೆ ಹೋಗ್ತಾಳೆ ಅಂತಾರೆ. ಮನೇಲಿದ್ದರೆ ತಂದಾಕ್ತಾನೆ ತಿಂತಾಳೆ ಅಂತ ಹೇಳ್ತಾರೆ. ದಪ್ಪ ಆದರೆ ತಂದಾಕಿ ತಿಂದು ದಪ್ಪ ಆಗ್ತಾ ಇದ್ದಾಳೆ ಅಂತ ಮಾತಾಡ್ತಾರೆ. ಸಣ್ಣ ಆದರೆ ಅವಳಿಗೆ ಎಷ್ಟು ತಿಂದರೂ ಬರೀ ಕೆಟ್ಟ ಬುದ್ಧಿನೇ ಇದೆ, ಅದಕ್ಕೆ ತಿಂದಿದ್ದೆಲ್ಲ ಕೆಟ್ಟ ಬುದ್ಧಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ದುಡಿಯೋಕೆ ಬಂದರೆ ದುಡ್ಡಿನ ಆಸೆ ದುರಾಸೆ ಅಂತ ಹೇಳ್ತಾರೆ. ಈ ಥರ ಮಾತುಗಳಿಗೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಅವ್ರ ಮನೆ ಹೆಣ್ಮಕ್ಳು ಮನೇಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತಂದಾಕಿ ತಿನ್ಕೊಂಡು ಸೋಂಬೇರಿಗಳ ಥರ ಇರ್ತಾರೆ. ಬಟ್ ಅವ್ರಿಗೆ ಅವ್ರ ಮನೆ ಹೆಣ್ಮಕ್ಳು ಕಾಣಿಸಲ್ಲ. ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಅಂದರೆ ಸಖತ್ತಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಏನೇನು ಮಾಡಿರ್ತಾರೆ ಏನು ಅಂತ ಆಲ್ರೆಡಿ ನಾನು ಎಲ್ಲ ಬ್ಲಾಗಲ್ಲೇ ಹೇಳ್ಬಿಟ್ಟಿದ್ದೀನಿ. ಮತ್ತೆ ಅದನ್ನು ಹೇಳೋದಕ್ಕೇನೆ ಇಷ್ಟ ಇರಲ್ಲ. ಇಷ್ಟೊತ್ತಾದ್ರೂ ನಾವಿನ್ನೂ ತಿಂಡಿ ತಿಂದಿಲ್ಲ. ಎಲ್ಲೋ ಒಂದೊಂದ್ಸಲಿ
ಲೋಕಿ ಜೊತೆಲಿದ್ದಾಗ ಲೋಕಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ, ಅವಾಗಷ್ಟೇ ನಾವು ಮನೇಲಿ ತಿಂಡಿ ತಿಂದು ಬರ್ತೀನಿ. ಈಗ ಇವ್ನ ಇಟ್ಕೊಂಡ್ರೆ ನೋಡಿ, ಇವನು ಇಲ್ಲೇ ಮಲಗಿಸ್ಕೊಂಡಿದ್ದೀನಿ. ನಾನು ವೇಲ್ ಕಿತ್ತು ಹಾಕೊಂಡ್ಬಿಟ್ಟಿದ್ದಾನೆ ಅವನೇ. ನಮಗೆ ನಮ್ಮ ಮಕ್ಕಳದಾಯ್ತು ಏನೋ, ಇವನ್ನ ಮಲಗಿಸಿ ಇವ್ನಿಗೆ ಸಮಾಧಾನ ಮಾಡಿ ಅದಾದಮೇಲೆ ನಾನು ತಿಂಡಿ ತಿನ್ಕೋಬೇಕಾಗತ್ತೆ. ಅದರಲ್ಲಿ ನಾನು ಮನೇಲಿದ್ದಾಗ ನನಗೆ ಯಾವುದೇ ಮೇಕಪ್ ಬಗ್ಗೆ ಇಲ್ಲ, ಏನೋ ಚೆನ್ನಾಗಿ ಕಾಣಿಸ್ಬೇಕು, ಮೇಕಪ್ ಮಾಡ್ಕೋಬೇಕು, ಮೇಕಪ್ ಮಾಡ್ಕೊಂಡೇ ವ್ಲಾಗ್ ಮಾಡಬೇಕು, ಈ ಥರದ ಇಂಟೆನ್ಷನ್ ಎಲ್ಲ ನನಗೇನು ಇರಲ್ಲ. ನನಗೇನೋ ನಾನು ಹೆಂಗಿರ್ತೀನೋ ಹಂಗೆ ನ್ಯಾಚುರಲ್ ಆಗಿ ವ್ಲಾಗ್ ಮಾಡಬೇಕು, ನ್ಯಾಚುರಲ್ ಆಗೇ ಇರಬೇಕು, ಅದೆಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಆಗಲಿ ಅನ್ನೋ ರೀತಿಯಲ್ಲಿ ನಾನಿರ್ತೀನಿ ಅಷ್ಟೇ. ಬಟ್ ಅಮ್ಮ ಒಂದು ಮಾತು ಹೇಳ್ತಾ ಇರ್ತಾರೆ ನಮಗೆ, ನಾವೆಷ್ಟೇ ಮುಂದುವರೆದ್ರು, ನಾವೆಷ್ಟೇ ದೊಡ್ಡವರಾದರೂ, ನಾವೆಷ್ಟೇ ದುಡ್ಡಲ್ಲಿದ್ರೂ ಕೂಡ ಬಂದಿದ್ದ ದಾರಿನ ಮರಿಬಾರ್ದು ಅಂತ ಹೇಳಿ. ಸೊ ನನಗಿವತ್ತು ಭಗವಂತ ಇರೋಕ್ಕೆ ಮನೆ, ಅಂಗಡಿ, ಜೀವನಕ್ಕೆ ಏನು ತೊಂದರೆ ಇಲ್ದಿರ ಎಲ್ಲ ಚೆನ್ನಾಗೇ ಕೊಟ್ಟಿದ್ದಾನೆ. ಬಟ್ ಇದೆ ಅಂತ ಅಹಂಕಾರ ಪಡೋಳು ನಾನಲ್ಲ. ನನ್ನ ಹತ್ರ ಏನಿದ್ರೂ ನಾನು ಏನೂ ಇಲ್ಲ ಅನ್ನೋಳ ಥರನೇ ನಾನು ಇರೋಕ್ಕೆ ಇಷ್ಟಪಡ್ತೀನಿ. ನನಗೆ ಹಾಕೊಳಕ್ಕೆ ಇಷ್ಟ ಇಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ನಂದೊಂದು ಮಾಂಗಲ್ಯ ಚೈನು ಕೂಡ ನಾನು ಹಾಕ್ಕೊಂಡಿರೋದಕ್ಕೆ ಇಷ್ಟಪಡಲ್ಲ. ನಾನು ಯಾವಾಗಲೂ ಕರಿಮಣಿಯಲ್ಲೇ ಸಿಂಪಲ್ಲಾಗಿರಬೇಕು ಅಂತ ಇಷ್ಟಪಡ್ತೀನಿ. ಹೊರಗಡೆ ಹೋದಾಗ ಅಷ್ಟೇ ನಾನು ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಹೋಗಬೇಕು ಅಂತ ಇಷ್ಟಪಡ್ತೀನಿ ಹೊರತು ನಿಮ್ಮಂಗೆ ಶೋಕಿ ಮಾಡ್ಕೊಂಡಿರೋ ಅಷ್ಟು ಟೈಮ್ ನನಗೂ ಇಲ್ಲ, ಆ ಥರ ಬುದ್ಧಿ ನನಗಿಲ್ವೂ ಇಲ್ಲ. ಎಲ್ಲ ಹೆಣ್ಮಕ್ಳನ್ನೂ ಒಂದೇ ಥರ ಟ್ರೀಟ್ ಮಾಡಬೇಡಿ. ಕಷ್ಟಪಟ್ಟು ದುಡಿಯೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ನಿಮ್ಮ ಏನಂತಾರೆ, ನಿಮ್ಮ ಅವಸರಕ್ಕೆ ನಿಮ್ಮ ಬಾಯಿಗೆ ಹೆಂಗೆ ಬರುತ್ತೋ ಹಂಗೆ ಮಾತಾಡೋಕ್ಕೆ ಎಲ್ಲ ಹೆಣ್ಮಕ್ಳು ಒಂದೇ ಥರ ಇರಲ್ಲ. ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿರೋರಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಮಾತಾಡ್ಬೋದು ಅಂತ ನೀವು ಹೇಳ್ಬೋದು ನನಗೆ. ನನ್ನ ಹತ್ರ ಅವರು ಡೈರೆಕ್ಟಾಗಿ ಬಂದರೆ ನಾನು ಕೂಡ ಡೈರೆಕ್ಟಾಗೆ ಉತ್ತರ ಕೊಡ್ತೀನಿ. ಅವರು ಇಂಡೈರೆಕ್ಟಾಗಿ ನನ್ನ ಬಗ್ಗೆ ಮಾತಾಡಿದಾಗ ನಾನು ಇಂಡೈರೆಕ್ಟಾಗೆ ಉತ್ತರ ಕೊಡಬೇಕು ಅಲ್ವಾ. ಸೊ ಕೊಚ್ಚೆ ಮೇಲೆ ಕಲ್ಲು ಹಾಕೊಳೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಹತ್ರ ಬಂದರೆ ಆ ಕೊಚ್ಚೆನ ಎಗ್ರಿಸಿ ಕಳಿಸ್ತೀನಿ. ಅವ್ರು ನನ್ನ ಬಗ್ಗೆ ಮಾತಾಡಿರೋದು ನನ್ನ ಕಿವಿಗೆ ಬಿದ್ದಾಗ ನಾನು ಅವ್ರ ಕಿವಿಗೆ ಬೀಳೋ ಥರ ನಾನು ವ್ಲಾಗ್ ಮಾಡಿ ಹಾಕಲೇಬೇಕಲ್ವ. ಸೊ ಹಾಗಾಗಿ ಹೇಳಿದ್ದೀನಿ ಅಷ್ಟೇ. ಯಾವ ತಂದೆ ತಾಯಿನೂ ಮಕ್ಕಳನ್ನ ಬಿಟ್ಟು ಏನೋ ಮಾಡಬೇಕು ಅಂತ ಹೋಗಲ್ಲ. ಮಕ್ಳಿಗೋಸ್ಕರ ಏನಾದರೂ ನಾವು ಸಂಪಾದನೆ ಮಾಡಬೇಕು. ನಾವು ಹೆಂಗೆ ಮುಂಚೆ ಎಲ್ಲ ಹಿಂದೆ ಎಲ್ಲ ನನ್ನ ಜೀವನ, ನಾನು ಹೂವು ಮಾರಿ ಬೆಳೆದು ಬಂದವಳು. ಹೂವು ಮಾರ್ಕೊಂಡೇ ಇರಬೇಕು ಅಂತ ಹೇಳಿದ್ರೆ ಆಗಲ್ಲ. ಹೂವು ಮಾರ್ಕೊಂಡು ಅದರಿಂದ ಕಷ್ಟಪಟ್ಟು ಅದರಿಂದ ದುಡಿದು ಇವತ್ತು ನಾವು ಓನರು, ನಮ್ಮ ಮನೇಲಿ ಬಾಡಿಗೆಗಿದ್ದಾರೆ ಅನ್ನೋ ರೇಂಜ್ಗಾಗಿದ್ದೀವಿ. ನನಗೆ ನನ್ನ ಮಕ್ಕಳು ಅಷ್ಟೇ, ನಮ್ಮ ಕಷ್ಟ ಸುಖ ಎಲ್ಲ ಕಳಿಸಿ ನಾಳೆ ಅವರೂ ನಮ್ಮಂಗೆ ಬೆಳಿಬೇಕು ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಬಂದು ದುಡಿತಿರ್ತೀನಿ. ಆಮೇಲೆ ಇನ್ನೊಂದೇನು ಅಂದರೆ, ವಯಸ್ಸಿದ್ದಾಗ ದುಡಿಬೇಕು, ವಯಸ್ಸಾದ್ಮೇಲೆ ದುಡಿಯೋಕ್ಕಾಗಲ್ಲ. ಸೊ 50 ವರ್ಷ 60 ವರ್ಷ ಆದಮೇಲೆ ನಾನು ಹೋಗಿ ದುಡ್ಡು ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಇದ್ದಾಗ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಇದೇ ರೀತಿ ನನ್ನ ಬ್ಲಾಗ್ ಮುಗಿಸೋಷ್ಟರಲ್ಲಿ ನನ್ನ ಬಂಗಾರಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಈಗ ಅವನು ಕೂಡ ಮಲಗಿಸಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಗೈಸ್.